ನಾನು ಗಂಧದ ಫೇಸ್ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ತಂಪು ಬೇಸಿಗೆ ಕಾಲಕ್ಕಾದರೆ ಗಂಧ ತುಂಬ ಚೆನ್ನಾಗಿರುತ್ತೆ. ತಂಪು ಕೆಲವು ಕೋಲ್ಡ್ ಆಗೋದ್ರಿಂದ ಬೇಸಿಗೆ ಕಾಲದಲ್ಲಿ ಹಾಕೊಂಡ್ರೆ ಏನೂ ಆಗೋದಿಲ್ಲ. ನಾನು ತುಂಬ ಸೆಕೆ ಇರೋದ್ರಿಂದ ನಾನು ಗಂಧದ್ದು ಫೇಸ್ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಗಂಧ ಸ್ವಲ್ಪ ಅರ್ಶಿನದ ಕೊಂಬು ತೊಗೊಳ್ತಿದ್ದೀನಿ, ಮತ್ತು ಸೌತೆಕಾಯಿನೂ ಸಹ ತೊಗೊಳ್ತಿದ್ದೀನಿ. ಸೌತೆಕಾಯಿ ಹಾಲು ಹಾಕ್ಕೊಂಡು ಈಗ ಗಂಧನ ಹಾಕ್ಕೊಳ್ತೀನಿ. ನೋಡಿ, ತುಂಬ ಒಳ್ಳೆಯದು ಗಂಧ ಸ್ಕಿನ್ಗೆ ಒಳ್ಳೆಯದು. ಕೆಲವ್ರಿಗೆ ಪಿಂಪಲ್ ಆಗಿರುತ್ತಲ್ಲ ಅವ್ರಿಗೂ ಹಚ್ಕೊಳ್ಬಿಟ್ರೆ ಒಳ್ಳೆಯದು. ಆಮೇಲೆ ಪ್ಯೂರ್ ಇದು ನೋಡಿ ಅರ್ಶಿನ ಫೇಸ್ ಪ್ಯಾಕು. ನಮ್ಗೆ ಬಿಡುವಿದ್ದಾಗ ಈ ಥರ ಮಾಡ್ಕೋಬೇಕು ಲೇಡೀಸ್ಗಳು, ಒಳ್ಳೆಯದು. ನೋಡಿ, ಹಾಲಿಗೆ ಅರ್ಶಿನದ ಕೊಂಬು ಹಾಕಿ, ನೋಡಿ ಹಾಲು ಅರ್ಶಿನದ ಕೊಂಬು ಹಾಕಿ ಈ ಥರ ಹರ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ರೋಸ್ ಹೂವು ಇದ್ರೆ ಸಹ ರೋಸ್ ಪೆಟಲ್ಸು ಸಹಿತ ಹಾಕೋಬೋದು. ಮತ್ತು ಕೆಲವ್ರಿಗೆ ಅವ್ರ ಫೇಸ್ ತಕ್ಕ ಸೂಟ್ ಆಗಬೇಕು. ಕೆಲವ್ರಿಗೆ ಅರ್ಶಿನ ಹೀಟ್ ಆಗುತ್ತೆ, ಬರಲ್ಲ. ಅವ್ರು ನೋಡ್ಕೊಳ್ಬೇಕು, ಅವ್ರ ತಕ್ಕನಾಗೆ ನೋಡ್ಕೊಳ್ಬೇಕು. ನನಗೆ ಅರ್ಶಿನದ ಕೊಂಬು ಈ ಮದುವೆ ಮುಂಚೆ ನಾನು ಈ ಥರ ನಾನು ಯಾವಾಗಲೂ ಮಾಡ್ಕೊಳ್ತಾ ಇದ್ದೆ. ಕೂದಲು ಕಟ್ಟಿಂಗು ಐಬ್ರೋ ಬಿಟ್ಟರೆ ನಾನು ಎಲ್ಲ ನಾನೇ ಮಾಡ್ಕೊಳ್ತೀನಿ. ಬ್ಯೂಟಿಷಿಯನ್ ಕೋರ್ಸು ನಾನು 4 ತಿಂಗಳು ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನೆಲ್ಲ ಆರ್ಗ್ಯಾನಿಕ್ಕೆ ಜಾಸ್ತಿ, ಕೆಮಿಕಲ್ ಆದಷ್ಟು ನಾನು ಬಳಸೋಕೆ ಹೋಗಲ್ಲ. ನೋಡಿ, ಈ ಥರ ಗಂಧದ ತೊಂಡಿ ಇರುತ್ತಲ್ಲ, ಹಾಲಲ್ಲಿ ಹತ್ಕೋತೀನಿ. ಈ ಥರ ಹರ್ಕೋಬೇಕು ಹಿಂಗೆ ಚಂದನ. ತುಂಬ ಒಳ್ಳೆಯದು ಗಂಧ. ಶ್ರೀಗಂಧ ನಮ್ಮ ಫೇಮಸ್ ಅಲ್ವಾ, ನಮ್ಮ ಕರ್ನಾಟಕ ಶ್ರೀಗಂಧ ಬೆಳೆಯೋದಲ್ಲಿ ಚಂದದ ನಾಡು. ನನಗೆ ಚಿಕ್ಕ ವಯಸ್ಸಿಂದನೂ ಗಂಧ, ಹಾಲು, ರೋಸ್ ಹೂವು ನನ್ನ ಕಾಲೇಜ್ ಟೈಮ್ಸಂದ್ರೂ ನಾನು ಇದನ್ನೇ ಹಚ್ಕೊಳ್ಳೋದು. ಗಂಧ ಪಿಂಪಲ್ಸು, ಆಮೇಲೆ ಕೆಲವ್ರಿಗೆ ಇದಿರುತ್ತಲ್ಲ ಹಿಮ್ಮುಡಿ ಎಲ್ಲ ಹೊಡೆದಿರುತ್ತಲ್ಲ, ಅವರು ಇದನ್ನ ಹಚ್ಕೋಬೇಕು. ಇದು ಈರುಳ್ಳಿ ಜೊತೆ ತಗೊಂಡು ಹಚ್ಕೊಂಡು ಹಿಮ್ಮುಡಿಗೆಲ್ಲ ಹೊಡೆದಿರ್ತದಲ್ಲ ಅದನ್ನ ಹಾಕೋಬೋದು. ಆಮೇಲೆ ಕೆಲವರಿಗೆ ಕಜ್ಜಿ ಆ ಥರ ಏನಾರು ಇದ್ರೂ ಸಹ ಗಂಧ ತುಂಬ ಒಳ್ಳೆಯದು. ಮೊಸರು ಜೊತೆ ಇದು ಹಚ್ಕೋಬೇಕು, ತುಂಬ ಒಳ್ಳೆಯದು. ಶ್ರೀಗಂಧ ಎಲ್ಲ ಆಯುರ್ವೇದದಲ್ಲಿ ಮೆಡಿಸನ್ ಆಗಿ ಬಳಸ್ತಾರೆ. ತಂಪು ಈಗ ಬೇಸಿಗೆ ಕಾಲಕ್ಕೆ ಹಿಂಗೆ ಚೆನ್ನಾಗಿ ಹಿಂಗೆ ಗಂಧದ ಕಲ್ಲಲ್ಲಿ ಹೇಯ್ಕೋಬೇಕು. ಈ ಗಂಧದ ಕಲ್ಲು ನಾವು ಹಂಪೆ ವಿರೂಪಾಕ್ಷ ನಮ್ಮ ಟ್ರಿಪ್ ಕರ್ಕೊಂಡೋಗಿದ್ರು, ಅಲ್ಲಿ ತೊಗೊಂಡು ಬಂದಿದ್ದು. ಇವಾಗಲೂ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಗಂಧದ ಕಲ್ಲು. ಗಂಧ ತೇಯೋ ಕಲ್ಲಿದು. ಚೆನ್ನಾಗಿ ತೇಯಬೇಕು. ರೋಸ್ ಹೂವು ಇದ್ರೂ ಸಹ ರೋಸು ಸಹಿತ ಹಾಕ್ಕೊಳ್ಬೋದು. ಬೇಸಿಗೆಗೆ ಸೆಕೆ ಆಗುತ್ತಲ್ಲ, ಸಂಜೆ ಹೊತ್ತು ನಾವು ಎಲ್ಲಾನು ಹೋಗೋದು ಯಾಕಂದ್ರೆ ಬಿಸಿಲಲ್ವಾ. ಈ ಟೊಮೊಟೊ ಈಗ ಫಸ್ಟು ನಾನು ಮಕ್ಕಕ್ಕೆ ಹಾಲು, ನಿಂಬೆಹಣ್ಣು, ಕಡಲೆ ಹಿಟ್ಟು ಹಾಕೊಂಡು ಒಂದ್ಸಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ನೈಟಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಒಳ್ಳೆ ಬಟ್ಟೆಗಳು ಗಲೀಜಾಗುತ್ತಲ್ಲ, ಚೆನ್ನಾಗಿರೋ ಬಟ್ಟೆ ಹಾಕ್ಕೊಟ್ರೆ. ಈ ಥರ ಮಾಡ್ಬೇಕಾದ್ರೆ ನೋಡಿ, ಅರ್ಶಿನ, ಗಂಧ ಮತ್ತು ಹಾಲು, ಸೌತೆಕಾಯಿ ನೋಡಿ ಹಿಂಗೆ ಹಚ್ಕೋಬೇಕು. ಈಗ ತುಟಿಗೂ ಸಹಿತ ಹಚ್ಕೋಬೋದು ಗಂಧ. ತುಟಿ ನೈಸ್ ಆಗುತ್ತೆ ನೋಡಿ. ನೀವು ಡೈಲಿ ಹಾಕೊಳ್ತಾ ಬನ್ನಿ. ಸಮ್ಮರಲ್ಲಿ ಸ್ಕಿನ್ನೆಲ್ಲ ತುಂಬ ಸ್ಮೂತ್ ಆಗುತ್ತೆ, ಮೊಡವೆಗಳು ಹೋಗುತ್ತೆ. ಲೇಡೀಸ್ಗಂತೂ ತುಂಬ ಚೆನ್ನಾಗಾಗುತ್ತೆ. ಈಗ ಹೋಗ್ತಾ ಇವಲ್ಲ ಸಮ್ಮರಲ್ಲಿ ಟ್ಯಾನ್ ಆಗಲ್ಲ ನೋಡಿ. ಈ ಥರ ಹಚ್ಕೊಳ್ತಾ ಇದ್ದೀನಿ. ಇನ್ನು ಅರ್ಶಿನ, ನೋಡಿ ಅರ್ಶಿನದ ಕೊಂಬು ಪ್ಯೂರ್ ಇದು ರೆಡಿಮೇಡ್ ಅರ್ಶಿನದ ಪುಡಿ ಅಲ್ಲ, ಮಾಮೂಲು ನಾವು ಹಾಕ್ತೀವಲ್ಲ ಸಾಂಬಾರಿಗೆ, ಮಸಾಲೆ ಪುಡಿಗೆಲ್ಲ, ಸಾಂಬಾರಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಲ್ಲ, ಆ ಅರ್ಶಿನದ ಕೊಂಬು ಇದು. ರೋಸ್ ಪೆಟಲ್ಸು, ಆಮೇಲೆ ಸೌತೆಕಾಯಿ, ಹಾಲು ನೋಡಿ. ನೈಸರ್ಗಿಕವಾಗಿ ದೇವರೇ ನಮಗೆ ಎಲ್ಲ ಕೊಟ್ಟಿರುತ್ತೆ, ಅದನ್ನ ನಾವು ಆದಷ್ಟು ಯೂಸ್ ಮಾಡ್ಕೋಬೇಕು. ಈಗ 35 ವರ್ಷ 40 ವರ್ಷ ಆಗೋದ್ರೆ
ಸ್ಕಿನ್ ಇದಾಗ್ತಾ ಹೋಗ್ತದೆ ಸ್ವಲ್ಪ. ಲೇಡೀಸು ಇದನ್ನ ಹಾಕೊಳ್ತಾ ಇರಬೇಕು. ಅಡುಗೆ ಮನೇಲಿ ಇರ್ತೀವಲ್ಲ ಸ್ಟವ್ ಹತ್ರ ಎಲ್ಲ, ಒಂದಿನ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ವಾರಕ್ಕೊಂದಿನಾನ ನಾವು ಫೇಸ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನಾನು ನೋಡಿ ಜಾಸ್ತಿ ಹಿಂಗೆ ಸ್ಕಿನ್ ಕೆಲವು ಮಸಾಜ್ ಮಾಡ್ತಾರೆ, ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಸ್ಮೂತಾಗಿ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ ಯಾವಾಗಲೂ. ನೋಡಿ ಹಚ್ಕೊಳ್ತೀನಿ ನೋಡಿ. ಹಿತವಾಗಿ ಸಮ್ಮರ್ಗೆ ನಾನು ಗಂಧ ಹಚ್ಕೊಳ್ಳೋದು, ಚಳಿಗಾಲದಲ್ಲೆಲ್ಲ ಹಚ್ಕೊಳಕ್ಕೆ ಹೋಗಲ್ಲ, ಆಮೇಲೆ ಕೊಳ್ಳಾಗೋಗುತ್ತೆ. ಈ ಸೆಕೆಗಾಲದಲ್ಲಿ ಹಚ್ಕೊಳ್ತಾ ಹೋಗ್ಬೇಕು. ಫೇಸ್ ಪ್ಯಾಕ್, ಗಂಧ, ಅರಿಶಿನ, ಹಾಲು, ಸ್ವಲ್ಪ ಸೌತೆಕಾಯಿನೂ ಹಾಲು ಜೊತೆ ಹರ್ಕೊಳ್ತೀನಿ. ರೋಸ್ ಹೂವು ಇದ್ರೆ ರೋಸ್ ಹೂವನ್ನು ಸಹಿತ ಹಾಕ್ಕೊಳ್ಬೋದು. ನ್ಯಾಚುರಲ್ಲೇ ಯಾವಾಗಲೂ ಸ್ವಲ್ಪ ನಿಧಾನ ಹಾಕ್ಬೋದು, ಆದ್ರೂ ಚೆನ್ನಾಗಾಗುತ್ತೆ ಸ್ಕಿನ್ನು. ನನ್ನ ಸ್ಕಿನ್ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತು ಮೇಲೆ ಫೇಸ್ ಪ್ಯಾಕ್ ಹಾಕೊಳ್ಳೋದು, ಒಳಗಡೆನೂ ಒಳ್ಳೆ ಹಣ್ಣುಗಳು. ಈಗ ವಾಟ್ರ್ ಮೆಲನು ಸಮ್ಮರ್ ಅಲ್ವಾ, ನೀರಿನಂಶ, ಮಜ್ಜಿಗೆ, ವಾಟ್ರ್ ಮೆಲನು ಇದನ್ನೆಲ್ಲ ಸೇವಿಸ್ಬೇಕು. ಆಮೇಲೆ ದ್ರಾಕ್ಷಿ ಬಂದಿದೆ, ಕಿತ್ಲೆನ ಕಾಲದಲ್ಲಿ ಕಿತ್ಲೆನ ತುಂಬ ಒಳ್ಳೆಯದು ಸ್ಕಿನ್ಗೆ. ತಿನ್ನೋದು ಹೊಲ್ಟೆಗೂ ತಿನ್ಬೋದು, ಫೇಸ್ಗೂ ಹಾಕೋಬೋದು. ಈಗ ಅಡುಗೆ ಮನೆ ಸಿಗೋ ತರಕಾರಿ ಟೊಮೊಟೊ ಇದ್ರೆ ಟೊಮೊಟೊ ಹಾಕೊಂಡು ಉಚ್ಕೊಂಡು ಮಖ ತೊಳ್ಕೊಳ್ತಾರೆ. ಆಮೇಲೆ ಅಕ್ಕಿ ತೊಳಿತೀವಿ ನೋಡಿ ನೀರು, ಅದು ಸಹಿತ ಮಖ ತೊಳ್ಕೊಬೋದು. ಬೇವ್ರ ಸಾಲೆ ಬರುತ್ತಲ್ಲ ಸಮ್ಮರ್ಗೆ, ಅದು ತುಂಬ ಒಳ್ಳೇದಾಗುತ್ತೆ, ಅದನ್ನು ತೊಳ್ಕೊಬೋದು. ಮತ್ತು ಅಕ್ಕಿ ತೊಳೆದು ನೀರು ಕುಡಿದ್ರೆ ಒಳ್ಳೇದು ಲೇಡೀಸ್ಗಳಿಗೆ. ಅದ್ರಲ್ಲಿ ಒಳ್ಳೆ ಇದಿರುತ್ತೆ ವಿಟಮಿನ್ಸ್ ಎಲ್ಲ. ಲಾವಂಚ ಹಾಕ್ಕೊಂಡು ಅಕ್ಕಿ ತೊಳೆದು ನೀರು ಕುಡಿದ್ರೆ ಲೇಡೀಸ್ಗೆ ತುಂಬ ಒಳ್ಳೇದದು. ನೋಡಿ ಫೇಸ್ ಪ್ಯಾಕ್. ಈಗ ನಿಂಬೆಹಣ್ಣು ಕಡ್ಲೆಟ್ ಹಾಕಿ ಮಖ ತೊಳ್ಕೊಂಡಿದ್ದೀನಿ ಫಸ್ಟು. ಇದು ಹಾಲು ನಿಂಬೆಹಣ್ಣು ಹಾಕ್ಬಿಟ್ಟು ಫಸ್ಟ್ ಫೇಸ್ ತೊಳ್ಕೊಳ್ಬೇಕು, ಮಕ್ಕಳಲ್ಲಿರೋ ಕೊಳೆ ಎಲ್ಲ ಬಂದ್ಬಿಡುತ್ತೆ. ಗಂಧ ತುಂಬ ಒಳ್ಳೆಯದು ಚರ್ಮಕ್ಕೆ, ಸ್ಕಿನ್ಗೆ. ನಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಬೇಕು ಆದಷ್ಟು. ಇವಾಗ ನೋಡಿ ಕೈಗೂ ಹಚ್ಕೊಳ್ತೀನಿ. ಮದುವೆ ಆಲ್ಬಮ್ನು ಮತ್ತು ರಿಸೆಪ್ಷನ್ ಆಲ್ಬಮು, ಎಂಗೇಜ್ಮೆಂಟ್ ಆಲ್ಬಮ್ನೆಲ್ಲ ಹಾಕಿದ್ದೀನಿ. ಇವತ್ತು ಸಂಜೆ ನಾವು ಇಲ್ಲೊಂದು ಡೊಂಕಲ್ ಫೀಲ್ಡಲ್ಲಿ ಸಂಭ್ರಮ ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ. ಮಕ್ಕಳಿಗೆ ಎಕ್ಸಾಮ್ ಬರಲ್ಲಂತೆ, ಅಲ್ಲೇ ಆದರೆ ವಿಡಿಯೋ ಮಾಡ್ತೀನಿ ನೋಡಿ. ಈ ಥರ ನಿಧಾನಕ್ಕೆ ಮಾಡಬೇಕು. ಆಮೇಲೆ ನೋಡಿ ಸೌತೆಕಾಯಿನ ಕಣ್ಣಿಗೆ 10 ನಿಮಿಷ ಹಿಂಗೆ ಇಟ್ಕೊಳ್ತೀನಿ. 10 ನಿಮಿಷ ಹಿಂಗೆ ಇಟ್ಕೋಬೇಕು. ಹಿಂಗೆ ಕಣ್ಣು ತಂಪಾಗುತ್ತೆ ಸಮ್ಮರ್ಗೆ. ಕಣ್ಣು ಡಾರ್ಕ್ ಸರ್ಕಲ್ ಇದೆ ಸ್ವಲ್ಪ, ಈ ಕಣ್ಕಪ್ಪು, ಈ ಮೊಬೈಲೆಲ್ಲ ನೋಡ್ತೀವಲ್ಲ ನೋಡಿ. ಹಿಂಗೆ ಸೌತೆಕಾಯಿ ತಗೊಂಡು ಹಿಂಗೆ ಸ್ಕ್ರಬ್ ಮಾಡ್ಕೊಳ್ಬೇಕು. ಸೌತೆಕಾಯಿ, ರೋಸ್ ಹೂವದು ಪೆಟಲ್ಸು ತಗೊಂಡು ಮಿಕ್ಸಿನಲ್ಲಿ ಹಾಕೊಂಡ್ಬಿಟ್ಟು ಹಾಲು ಜೊತೆ ಫೇಸ್ಗೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು. ನೋಡಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಒಂದು 5 ನಿಮಿಷ ಹಿಂಗೆ ಕೂಲ್ ಆಗೋಕ್ಕೆ ಬಿಡಬೇಕು. ಸ್ವಲ್ಪ ಹಾಲಿದೆ, ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನಾನು ಸಿಂಪಲ್ಲಾಗಿ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಹಾಯ್ ಸ್ನೇಹಿತರೆ, ಹೋಗಿ ವಾಶ್ ಮಾಡ್ಕೊಂಡು ಬಂದೆ. ಅಕ್ಕಿ ಹಿಟ್ಟು ಸಹಿತ ಚರ್ಮಕ್ಕೆ ಒಳ್ಳೆಯದು. ಅಕ್ಕಿ ಹಿಟ್ಟು ಹಾಲು ಹಾಕ್ಕೊಂಡು ತೊಳ್ಕೊಳ್ಳಿ. ಚಿಕ್ಕ ಚಿಕ್ಕದು ಬೇವ್ರ ಸಾಳೆ ಗುಳ್ಳೆ ಬರುತ್ತಲ್ಲ
ಅದಕ್ಕೆ ಸಹಿತ ಒಳ್ಳೆಯದು. ಮತ್ತು ಎಳ್ಳೆಣ್ಣೆ ಕಡಲೆ ಹಿಟ್ಟು ಸಹಿತ ಹಾಕ್ಕೊಳ್ತೀನಿ ನನ್ನ ಸ್ಕಿನ್ಗೆ. ನಮ್ಮ ಮಕ್ಳಿಗೂ ಸಹ ಆಯಿಲ್ ಬಾತ್ಗೆ ಒಂದೊಂದ್ಸಲ ಯೂಸ್ ಮಾಡ್ತೀನಿ. ಇವಾಗ ಹಚ್ಚಿಸ್ಕೊಳ್ಳೋಕೆ ಇದು ಮಾಡ್ತಾರೆ. ತುಂಬ ಒಳ್ಳೆಯದು ಆಯಿಲು. ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಸಹಿತ ಹಚ್ಕೋಬೋದು. ಆಲಿವ್ ಆಯಿಲ್ ಸಹಿತ ಸ್ಕಿನ್ಗೆ ತುಂಬ ಒಳ್ಳೆಯದು. ಸಮ್ಮರ್ ಅಲ್ವಾ, ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಶೀತ ಗೀತ ಆಗುತ್ತೆ ಕೆಲವ್ರಿಗೆ. ನೋಡಿ, ಗಂಧ ಹಾಕೊಂಡು ಇದೇ ಥರ ಕಂಟಿನ್ಯೂಸ್ ಆಗಿ ಒಂದು 15 ದಿನ ಹಾಕೋಬಿಡಿ. ನಮ್ಮ ಸ್ಕಿನ್ ನಾವು ಎಷ್ಟು ಸ್ಮೂತಾಗಿ ಇದು 35-40 ಆಗ್ತಾ ಬಂದಾಗ ಒಳ್ಳೆಯದು. ಸ್ಕಿನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಲೇಡೀಸು. ಒಂದು ನೋಡಿ ಮಾಯಿಶ್ಚರ್ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡೋದು ನಿವಿಯಾ. ನಾನು ನಮ್ಮಮ್ಮ ಎಲ್ಲ ಹೋಗ್ತಾಯಿದ್ದೀವಿ. ಸಾಟರ್ಡೆ ಸಂಡೇ ಸ್ವಲ್ಪ ಶೂಟಿಂಗು ಇಲ್ಲಿ ಏನಾನ ಕೆಲಸ ಇದ್ದರೆ ಬರ್ತೀನಿ ನಾನು. ಮಕ್ಕಳಿಗೆ ಎಕ್ಸಾಮು. ಇಲ್ಲಿ ನಮ್ಮ ಅಕ್ಕನ ಮಗಳು ಕೆಲವು ಶಾರ್ಟ್ಸ್ ಎಲ್ಲ ಶೂಟಿಂಗ್ ಮಾಡಿಕೊಡ್ತಾಳೆ. ಪಾಪ ಅವಳಿಗೂ ಎಕ್ಸಾಮು. ಶಾರ್ಟ್ ಡ್ಯಾನ್ಸ್ ಎಲ್ಲ ಹಾಕಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಹೊಸಬ್ಳಿಗೆ ಸಪೋರ್ಟ್ ಕೊಡಿ. ನೋಡಿ, ಮಾಯಿಶ್ಚರ್ ಹಚ್ಕೊಂಡೆ. ಈಗ ಹೋಗ್ತಾ ಇದ್ದೀವಲ್ಲ, ಸಿಂಪಲ್ಲಾಗಿ, ಅತಿ ಏನು ಬೇಡ ಈ ಸಮ್ಮರ್ಗೆ. ಒಂದು ಸ್ಯಾಂಡಲ್ ಪೌಡರ್ ಹಿಂಗೆ ಪೌಡರ್ ಹಾಕೊಳ್ಳೋದ್ರಿಂದ ಫ್ರೆಶ್ ಫೀಲಿಂಗ್ ಆಗುತ್ತೆ. ಒಂಥರ ಎಲ್ಲಾದರೂ ಡಲ್ಲಾಗಿರ್ತೀವಿ. ಒಂದು ಮಾಯಿಶ್ಚರ್ ಹಚ್ಕೊಂಡೆ. ಸ್ಯಾಂಡಲ್ ಪೌಡರ್ ಇಟ್ಕೊಂಡಿರ್ತೀನಿ ನಾನು. ನೋಡಿ, ಈ ಥರ ಟ್ಯಾಪ್ ಮಾಡ್ಕೋಬೇಕು ಹಿಂಗೆ. ಸಿಂಪಲ್ ಇಲ್ಲೇ ಹೋಗ್ತಾ ಇರೋದ್ರಿಂದ ಮದುವೆ ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಕೊಳ್ಬೇಕು ಮೇಕಪ್ಪು. ಲಿಪ್ಸ್ಟಿಕ್ ನಾನು ಬಳಸೋದು L18 ಲ್ಯಾಕ್ಮಿ. ಮದುವೆಗಾದರೆ ಡಾರ್ಕಾಗಿ ಹಚ್ಕೊಳ್ತೀನಿ. ಇಲ್ಲ ಡಂಕಲ್ ಹೇಳಿ ಅದೇನೋ ಹಬ್ಬದ ಸಂಭ್ರಮ, ಸಡಗರ ಸಂಭ್ರಮ ಏನೋ ಹಾಕ್ಕೊಂಡು ಮಾಡಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದೀನಿ ನಾನು ನಮ್ಮ ತಾಯಿ. ಸ್ವಲ್ಪ ಆಗಲಿ, 3:30-4 ಗಂಟೆ ಆಗಲಿ. ಬಿಸಿಲಿದೆ ತುಂಬ. ಲಿಪ್ಸ್ಟಿಕ್ ಇನ್ನೊಂದು. ಹಚ್ಕೊಂಡೆ. ನೋಡಿ, ನ್ಯಾಚುರಲ್ ಆಗಿ ಇರೋ ಇಷ್ಟು ಲುಕ್ಕು. ಗಂಧ ಅರ್ಶನದಲ್ಲಿ ದೇವರು ಸೃಷ್ಟಿ ಅದು. ಆಗಿನಲ್ಲ ಅದೇ ಅಷ್ಟೇ ಹಚ್ಕೊ. ಸ್ಕಿನ್ ಚೆನ್ನಾಗಿ ಇರುತ್ತೆ ಈಗಿನ ಆಗಿನದವ್ರದ್ದು. ನೋಡಿ, ಒಂದು ಹಣೆ ಬಟ್ಟೆ ಇಟ್ಕೊಂಡ್ರೆ ಅದು ಒಂದು ಕಳೆ. ಆಮೇಲೆ ಐಬ್ರೋ ಪೆನ್ಸಿಲ್. ಐಬ್ರೋ ಮಾಡಿಸ್ಲೇ ಇಲ್ಲ, ಇನ್ನೂ ಹೋಗ್ಬೇಕು, ಟೈಮ್ ಇಲ್ಲ. ಸುಮ್ಮನೆ ಒಂದು ಟಚಪ್ ಕೊಡ್ತೀನಿ. ಜಾಸ್ತಿ ಡಾರ್ಕಾಗಿ ಹಚ್ಕೋಕೂಡ್ದು. ಸುಮ್ಮನೆ ಒಂದು ಟಚಪ್. ಆಮೇಲೆ ಬಿಳಿ ಪೌಡ್ರು ಹಾಕೋಕೆ ಮುಂಚೆ ಇದು BB ಕ್ರೀಮ್ ಹಾಕೋಕ್ಕಾಯ್ತು, ಮರ್ತೋಗ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಮದುವೆಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಹಾಕೊಂಡ್ರೆ ಏನು ಫೇಸ್ ಸಿಂಪಲ್. ಜಾಸ್ತಿ ಏನು ಬೇಡ. ಮದುವೆ ಆದರೆ ಹಾಕ್ಕೊಳ್ಳಿರ್ತೀನಿ ನಾನು. ಎಲ್ಲನೂ ಹೋಗ್ಬೇಕಾದ್ರೆ ಸಿಂಪಲ್ ಅಲ್ವಾ. ಕಣ್ಕಪ್ ಹಚ್ಕೊಳ್ತಿದ್ದೀನಿ ನೋಡಿ. ಕಣ್ಕಪ್ಪು
ಐಲೈನರು ಕನ್ನಡಿ ನೋಡ್ಕೊಂಡು ಹಚ್ಕೋತೀನಿ. ಒಂದು 5 ನಿಮಿಷ ಕಣ್ಣು ಮುಚ್ಕೋಬೇಕು, ಅದು ಐಲೈನರೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಒಂದು 5 ನಿಮಿಷ ಹಿಂಗೆ ಕಣ್ಣು ಮುಚ್ಕೊಳ್ಬೇಕು. ಐಲೈನರ್ ಒಣಗೋ ತನಕ ಐಲ್ಯಾಶ್ ಎಲ್ಲ ಹಚ್ಕೊಳ್ಳಲ್ಲ, ಸಿಂಪಲ್ ಇಷ್ಟೇ. ಇಲ್ಲೇ ಹತ್ರ ಅಲ್ವಾ ಹೋಗ್ತಾ ಇರೋದು, ಶೆಕೆಗೆ ಓವರ್ ಮೇಕಪ್ ಬೇಡ. ಮದುವೆ ಎಲ್ಲ ನಾವು ಫಂಕ್ಷನ್ ಆದರೆ ನೋಡಿ ಐಲ್ಯಾಶ್ ಹಚ್ಕೊಳ್ತೀನಿ, ಆಮೇಲೆ ಬ್ಲಶ್ಶು ಎಲ್ಲ ಮಾಡ್ಕೋಬೋದು. ಈಗ ಇಲ್ಲಿ ಸಿಂಪಲ್ ಸಾಕು. ಸೆಕೆಗೆ ನೋಡಿ ಗಂಧದ ನಮ್ಮ ತಣ್ಣಗೆ ಹಿತವಾಗ್ತಿದೆ ನನ್ನ ಸ್ಕಿನ್ನು. ಸ್ವಲ್ಪ ದೇವ್ರ ಕುಂಕುಮ ಇಟ್ಕೊಂಡೆ, ಬೇಕಿದ್ರೆ ನೈಲ್ ಪಾಲಿಶ್ ಹಚ್ಕೊತೀನಿ ನಾನು. ಇವಾಗ ಹಚ್ಕೊಂಡಿದ್ದೀನಿ, ಏನು ಬೇಕಾಗಿಲ್ಲ. ಇದು ನೋಡಿ ಜೂಡಿಯಾದಲ್ಲಿ ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಆಮೇಲೆ ಹೋಗ್ಬೇಕಾದ್ರೆ ಒಳ್ಳೆ ಬಟ್ಟೆಗೆ ಹಾಕೊಳ್ಳಿ, ಸುಮ್ಮನೆ ಸ್ಮೆಲ್ ಗಮ ತುಂಬ ಚೆನ್ನಾಗಿದೆ. ಜೂಡಿಯಾದಲ್ಲಿ ತೊಗೊಂಡಿದ್ದು ಪರ್ಫ್ಯೂಮು, ಸ್ಮೆಲ್ ತುಂಬ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಯಾವ ಥರ ಹೋಗುತ್ತೋ ಆ ಥರ ನಿಮಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ನೀವು ದಯವಿಟ್ಟು ಗಂಧದ್ದು ಫೇಸ್ ಪ್ಯಾಕ್ನ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರ್ತದೆ. ಗಂಧ, ಅರಿಶಿನ, ಸೌತೆಕಾಯಿ, ಆಮೇಲೆ ರೋಸ್ ಪೆಟಲ್ಸು ಹಾಕ್ಕೊಂಡು ಹಾಲು ಜೊತೆ ಹತ್ಕೊಂಡು ಫೇಸ್ ಹಾಕ್ತಾಯಿರಿ. ಫೇಸ್ಗೆ ತುಂಬ ಚೆನ್ನಾಗಿರುತ್ತೆ. ಕಂಟಿನ್ಯೂ ಮಾಡ್ತೀನಿ ಆಮೇಲೆ ವಿಡಿಯೋ.